ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಯಾರೆಲ್ಲ ಬಿಗ್ ಬಾಸ್ ಲವರ್ಸ್ ಇದ್ದೀರೋ ಅವರಿಗೆ ಮಾತ್ರ. ಸೊ ಏನಪ್ಪ ಇದು ಬಿಗ್ ಬಾಸ್ ಲವರ್ಸ್ಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀರಾ? ಸೊ ಬಿಗ್ ಬಾಸಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಯಾರೆಲ್ಲ ಬಿಗ್ ಬಾಸನ್ನು ತಪ್ಪದೇ ಫಾಲೋ ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಫಾಲೋ ಮಾಡ್ತಿದ್ದೀರಾ, ಅವರಿಗೆಲ್ಲ ಆಲ್ಮೋಸ್ಟ್ ಆಗಿ ಗೊತ್ತಾಗಿರ್ಬೋದು. ಸೊ ಏನು ಈ ಬಿಗ್ ನ್ಯೂಸ್ ಅಂತ ನೋಡೋದಾದರೆ, ಬಿಗ್ ಬಾಸ್ ಇವಾಗ ಯಾವ ಚಾನಲಲ್ಲಿ ಬರುತ್ತೆ ಅನ್ನೋದೇ ಒಂದು ಸರ್ಪ್ರೈಸ್ ಆಗಿದೆ. ಯಾಕಂದರೆ ಇವಾಗ ಅಂದರೆ ಹಿಂದಿ ಬಿಗ್ ಬಾಸ್ ಏನು ನಡೆಯುತ್ತೋ ಅಥವಾ ಹಿಂದಿ ಚಾನೆಲ್ ಕಲರ್ಸಲ್ಲಿ ಏನೇನು ನಡೆಯುತ್ತೋ ಅದನ್ನೇ ನಮ್ಮ ಕಲರ್ಸ್ ಕನ್ನಡದಲ್ಲಿ ತೋರಿಸ್ತಾರೆ. ಯಾಕಂದರೆ ಕಲರ್ಸ್ ಚಾನೆಲ್ ಇರೋದು ಕಲರ್ಸ್ ಒಂದು ಓನರ್ಸ್ ಹತ್ರ. ಸೊ ಈ ಕಲರ್ಸ್ ಇವಾಗ ನೀವು ನೋಡಿರ್ಬೋದು, ಕತ್ರೋಂಕ ಕಿಲಾಡಿ ಆ ಥರ ಎಲ್ಲ ರಿಯಾಲಿಟಿ ಶೋಸ್ ಎಲ್ಲ ಕಲರ್ಸಲ್ಲಿ ಬರ್ತಾ ಇತ್ತು. ಆದರೆ ಇನ್ನು ಮುಂದೆ ಅದು ಸೋನಿ ಲಿವಲ್ಲಿ ಬರುತ್ತಾ ಇದೆ. ಸೊ ಹಾಗಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಇದರಲ್ಲೇ ಬರ್ಬೋದಾ, ಕಲರ್ಸಲ್ಲೇ ಬರ್ಬೋದಾ? ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಕಲರ್ಸ್ ಕನ್ನಡಕ್ಕಿಂತ ಮುಂಚೆ ETV ಅಂತ ಇತ್ತು. ಸೊ ETV ಶುರುವಾದಾಗ ಸ್ಟಾರ್ಟಿಂಗಲ್ಲಿ ಕನ್ನಡದಲ್ಲಿ ಬಿಗ್ ಬಾಸ್ ಅದರಿಂದ ಸ್ಟಾರ್ಟ್ ಆಗಿ, ಅಂದರೆ ETVಯಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಸುವರ್ಣ ಚಾನಲ್ಗೆ ಹೋಗಿಬಿಟ್ಟು ಆಮೇಲೆ ಪುನಃ ETV ಯಾವಾಗ ಕಲರ್ಸ್ ಚಾನಲ್ಸ್ ಆಯಿತೋ ಅವಾಗಿಂದ ಮೇ ಬಿ ಕಮ್ಮಿ ಅಂದರೂ ಒಂದು 6.5-7 ವರ್ಷದಿಂದ ಕಂಟಿನ್ಯೂ ಆಗಿ ಕಲರ್ಸ್ ಚಾನಲ್ಸಲ್ಲಿ ಇದೆ. ಅದಕ್ಕಿಂತ ಮುಂಚೆ ಸುವರ್ಣದಲ್ಲಿ 1-2 ವರ್ಷ ಇತ್ತು, ಆಮೇಲೆ ಅದಕ್ಕಿಂತ ಮುಂಚೆ ETVಯಲ್ಲಿ ಇತ್ತು. ಸೊ ಇವಾಗ ನಾವು ನೋಡಬೇಕೇ ಆಗಿರೋದು ಏನು ಅಂದರೆ ಯಾವ ಚಾನಲಲ್ಲಿ ಬರುತ್ತೆ ಅಂತ. ಸೊ ಇವಾಗ ಎಲ್ಲರೂ ಅಂದರೆ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಅಂತ 100%. ಈ ಸರಿ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರಾ ಅಥವಾ ಬೇರೆ ಯಾರಾದರೂ ನ್ಯೂ ಹೋಸ್ಟ್ ಬರ್ತಾರಾ ಅಂತ ಒಂದು ಕನ್ಫ್ಯೂಷನಲ್ಲಿ ಇರುವಾಗಲೇ ಈ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಯಾವ ಚಾನಲಲ್ಲಿ ಬರ್ಬೋದು ಅಂತ. ಸೊ ಗೈಸ್, ನಿಮ್ಮ ಪ್ರಕಾರ ಯಾವ ಚಾನಲಲ್ಲಿ ಬಂದರೆ ನಿಮಗೆ ಇಷ್ಟ? ನೋಡಿ, ನಾನು ಹೇಳೋದಾದರೆ ಕಲರ್ಸ್ ಕನ್ನಡ ಓಕೆ, ಇಲ್ಲ ಅಂತಲ್ಲ. ನಮ್ಮ ಪರಮೇಶ್ವರ್ ಅವರು ಇದ್ದಾಗ ಅಂತೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಆಮೇಲೆ ಅವರು ಬಿಟ್ಟಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇತ್ತು ಬಿಗ್ ಬಾಸ್ ನನ್ನ ಪ್ರಕಾರ. ಸೊ ಇವಾಗ ಪುನಃ ಒಂದು ಬಿಗ್ ಬಾಸ್ ಆ ಚಾನಲಲ್ಲಿ ಬರುತ್ತೆ, ಈ ಚಾನಲಲ್ಲೇ ಬರುತ್ತೆ ಅನ್ನೋ ಒಂದು ಅಫಿಷಿಯಲ್ ಗಾಸಿಪ್ಸ್ ಓಡಾಡ್ತಾ ಇದೆ. ಸೊ ಆ ಅಫಿಷಿಯಲ್ ಗಾಸಿಪ್ಸ್ ಹಿಂದೆ ನಾನು ಚೆಕ್ ಮಾಡ್ಕೊಂಡು ಹೋದಾಗ ಕೆಲವರು ತುಂಬ ಒಂದು ಹಾನೆಸ್ಟಾಗಿ ಹೇಳ್ತಾ ಇದ್ದಾರೆ ಜೀ ಕನ್ನಡದಲ್ಲಿ ಬರಬೇಕು ಅಂತ. ಯಾಕಂದರೆ ರಾಘವೇಂದ್ರ ಹುಣಸೂರ್ ಅವರು ಜೀ ಕನ್ನಡದ ಎಲ್ಲ ಪ್ರೋಗ್ರಾಮ್ಗಳನ್ನು ಒಂದು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ನೀವು ಆಲ್ರೆಡಿ ನೋಡಿರ್ಬೋದು, ಕಿಚ್ಚ ಸುದೀಪ್ ಅವರು ಆ ಬಿಗ್ ಬಾಸ್ ಟೀಮ್ ಒಂದು ನಿರೂಪಣೆ ಅವರ ಮೇಲೆ ಸ್ವಲ್ಪ ಬೇಜಾರಾಗ್ಬಿಟ್ಟು ನಿರೂಪಣೆ ಮಾಡಲ್ಲ ಅಂತ ಹೇಳಿದರು. ಆಮೇಲೆ ಏನೋ ಅಲ್ಲಲ್ಲಿ ಆಗಿಬಿಟ್ಟು ಸೀಸನ್ 11 ನಡೆಸ್ಕೊಟ್ರು. ಸೊ ಇನ್ ಕೇಸ್ ಒಂದು ವೇಳೆ ಬಿಗ್ ಬಾಸ್ ಜೀ ಕನ್ನಡಕ್ಕೆ ಹೋದರೆ ಹೆಂಗಿರುತ್ತೆ ನೋಡೋದಾದರೆ ಯಾರೆಲ್ಲ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಬಿಗ್ ಬಾಸ್ ನಡೆಯುವಾಗಲೇ ಕಿಚ್ಚ ಸುದೀಪ್ ಅವರ ತಾಯಿ ತೀರೋದ್ರು. ಅಂದರೆ ಕಲರ್ಸ್ ಕನ್ನಡದವರು ತುಂಬ ಚೆನ್ನಾಗಿ ಅವರಿಗೆ ಒಂದು ಅಂತಿಮ ನಮನ ಮಾಡಿದರು, ಇಲ್ಲ ಅಂತ ಅಲ್ಲ. ಆದರೆ ಯಾರೆಲ್ಲ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಕಿಚ್ಚ ಸುದೀಪ್ ಅವರಿಗೆ ಸರಿಗಮ್ಮಪದಲ್ಲೂ ಯಾವುದಲ್ಲೂ ಜೀ ಕನ್ನಡದಲ್ಲಿ ಅವರ ತಾಯಿಯ ಒಂದು ಸ್ಟ್ಯಾಚ್ಯೂ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅವರಿಗೆ ಒಂದು ಗೌರವ ಕೊಟ್ಟರು. ಸೊ ಆ ಪ್ರಕಾರ ನೋಡೋದಾದರೆ ನನ್ನ ಲೆಕ್ಕದಲ್ಲಿ ಜೀ ಕನ್ನಡದಲ್ಲಿ ಬಿಗ್ ಬಾಸ್ ಮೂಡಿ ಬಂದರೆ 100% ತುಂಬ ಚೆನ್ನಾಗಿ, ಅಂದರೆ ಒಂದು ಏನು ಹೇಳ್ತಾರೆ, ಒಂದು ಗ್ರ್ಯಾಂಡ್ ಇವೆಂಟ್ ಥರನೇ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಗೂಗಲಲ್ಲಿ ಎಲ್ಲ ಕಡೆನೂ ಸರ್ಚ್ ಮಾಡಿದೆ. ಅಂದರೆ ಇನ್ ಕೇಸ್ ಮೇ ಬಿ ಬಿಗ್ ಬಾಸ್ ಕಲರ್ಸ್ ಚಾನಲ್ಸ್ ಅವರಿಂದ, ಅಂದರೆ ಕನ್ನಡ ಕಲರ್ಸ್ ಅಂತ ಅಲ್ಲ, ಎಲ್ಲ ಚಾನಲ್ಸ್ ಕನ್ನಡದಿಂದ ಕಲರ್ಸ್ದಿಂದ ಹೋಗುತ್ತೇನೋ ಅಂತ ಸರ್ಚ್ ಮಾಡಿದಾಗ ಸಿಕ್ಕಂತಹ ಮಾಹಿತಿ ಇದುವರೆಗೂ ಅಂದರೆ ಮೇ ಬಿ ಈ ಇಯರೋ ಅಥವಾ ನೆಕ್ಸ್ಟ್ ಇಯರೋ ಅವರ ಅಗ್ರಿಮೆಂಟ್ ಮುಗಿಯುತ್ತೆ, ಕಲರ್ಸ್ ಜೊತೆ ಬಿಗ್ ಬಾಸ್ ಅಗ್ರಿಮೆಂಟ್ ಮುಗಿಯುತ್ತೆ. ಸೊ ಆಮೇಲೆ ಗೊತ್ತಿಲ್ಲ. ಸೊ ಮೇ ಬಿ ಈ ಸೀಸನ್ ಅಂದರೆ ಸೀಸನ್ 12 ಮೇ ಬಿ ಕಲರ್ಸ್ ಚಾನಲಲ್ಲೇ ಬರ್ಬೋದು ಅನ್ನೋ ಒಂದು ಲಾಸ್ಟಾಗಿ ಬಂದಿರೋವಂಥ ಒಂದು ವಿಷಯ. ಸೊ ಇದು ಬ್ರೇಕಿಂಗ್ ನ್ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಜೀ ಕನ್ನಡದಲ್ಲಿ ಬಂದರೆ ನಿಮಗೆಲ್ಲ ಎಷ್ಟು ಲೈಕ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ನನಗಂತೂ ಜೀ ಕನ್ನಡದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಜೀ ಕನ್ನಡದಲ್ಲಿ ಬಂದರೆ 100% ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ. ಸೊ ನೋಡಬೇಕು. ಕಲರ್ಸ್ ಕನ್ನಡದಲ್ಲಿ ಮೂಡಿ ಬಂದರೆ ಪರಮೇಶ್ವರ್ ಅವರು ಪುನಃ ಕಲರ್ಸ್ ಕನ್ನಡಕ್ಕೆ ಬಂದು ಅದನ್ನು ನಿರೂಪಣೆಯನ್ನು ಜವಾಬ್ದಾರಿಯನ್ನು ಹೊತ್ಕೊಳ್ತಾರಾ ಇಲ್ವಾ ಅಂತ ನೋಡಬೇಕಿದೆ. ಸೊ ಈವರೆಗಿನ ಅಪ್ಡೇಟ್ ನ್ಯೂಸ್ ಇದು. ಬಿಗ್ ಬಾಸ್ ಯಾರು ನಡೆಸ್ಕೊಡ್ತಾರೆ ಅನ್ನೋದು ನೆಕ್ಸ್ಟ್ ನ್ಯೂಸ್. ಸೊ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಹೀಗೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.